ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಕೆಎ ಹೊರಡಿಸಿದ 708 SDA FDA AJE ಇನ್ನು ಹಲವು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಲ್ರೆಡಿ ಎಕ್ಸಾಮ್ ಡೇಟನ್ನು ಫಿಕ್ಸ್ ಮಾಡಿದ್ರು. ಆ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿನ್ನೆ ತಾನೇ ಎಕ್ಸಾಮ್ ಡೇಟನ್ನು ಎಕ್ಸ್ಟೆಂಡ್ ಮಾಡ್ಯಾರೆ. ಕೆಲವು ಎಕ್ಸಾಮ್ಗಳನ್ನ ಮಾತ್ರ ಎಕ್ಸ್ಟೆಂಡ್ ಮಾಡ್ಯಾರ. ಯಾವ್ಯಾವೆಲ್ಲ ಎಕ್ಸಾಮ್ಗಳು ಎಕ್ಸ್ಟೆಂಡ್ ಆಗಿ ಅಂತ ಇವತ್ತಿನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಸ್ನೇಹಿತರೆ, ಇದೇ ರೀತಿ ಪ್ರತಿನಿತ್ಯದ ಅಪ್ಡೇಟ್ ಆಗಿ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿನ ಲಿಂಕ್ ಬಂದು ಕಮೆಂಟಲ್ಲಿ ಪಿನ್ ಮಾಡಲಾಗಿರ್ತಾ. ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಿ ಉಪಯುಕ್ತ ಮಾಹಿತಿ, ಅದ್ರ ಜೊತೆಗೆ ನೋಟ್ಸು ಮತ್ತು ಕರೆಂಟ್ ಅಫೇರ್ಸ್ ಕೂಡ ಸಿಗ್ತಾವ್ರಿ. ಬನ್ನಿ, ಹಾಗಿದ್ರೆ ಯಾವೆಲ್ಲ ಎಕ್ಸಾಮ್ದು ಡೇಟ್ ಎಕ್ಸ್ಟೆಂಡ್ ಆಗೈತೆ ಅಂತ ನೋಡೋದಾದ್ರೆ, ಸ್ನೇಹಿತರೆ, ಆಲ್ರೆಡಿ ನೀವು ಸಿಲೆಬಸ್ ಅನ್ನು ಕೂಡ ನೋಡಿದ್ರಿ. ಸಿಲೆಬಸ್ ಅಲ್ಲಿ ಏನೇನಿದೆಯಲ್ಲ ಆಲ್ಮೋಸ್ಟ್ ಎಲ್ಲ ಒಂದು 70 to 80% ನಿಮಗೆ ಸಿಲೆಬಸ್ ಕವರ್ ಆಗಿರೋ ನೋಟ್ಸ್ ಐತ್ರಿ. ಇಲ್ಲಿ ನೀವು ನೋಡ್ತಿರ್ಬೋದು, ಕರ್ನಾಟಕ ಇತಿಹಾಸ ಆಗಿರ್ಬೋದು, ಭಾರತ ಇತಿಹಾಸ ಆಗಿರ್ಬೋದು, ಕರ್ನಾಟಕ ಭೂಗೋಳ, ಭಾರತದ ಭೂಗೋಳ ಆಗಿರ್ಬೋದು, ಪ್ರಪಂಚದ ಭೂಗೋಳ, ಪ್ರಾಕೃತಿಕ ಭೂಗೋಳ ಆಗಿರ್ಬೋದು, ಪರಿಸರ ಅಧ್ಯಯನ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಕರ್ನಾಟಕ ಮತ್ತು ಭಾರತದ ಅರ್ಥಶಾಸ್ತ್ರ, ಭಾರತದ ಸಂವಿಧಾನ, ಕನ್ನಡ ವ್ಯಾಕರಣ, ಕಂಪ್ಯೂಟರ್ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಮತ್ತೆ ನಿಮಗೆ ಓಲ್ಡ್ ಕ್ವಶ್ಚನ್ ಪೇಪರ್, SDA ಮತ್ತು FDA ಓಲ್ಡ್ ಕ್ವಶ್ಚನ್ ಪೇಪರ್, ಇವೆಲ್ಲ ನೋಟ್ಸ್ ಸೇರಿ 200 ರೂಪಾಯಿ ಇತ್ತು. ಈಗ ನೋಟಿಫಿಕೇಶನ್ ಆದ ಕಾರಣಕ್ಕಾಗಿ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಕೇವಲ 150 ರೂಪಾಯಿದಲ್ಲಿ ನಿಮಗೆ ಈ ಎಲ್ಲ PDF ನೋಟ್ಸ್ ಅನ್ನು ಕಳಿಸಲಾಗ್ತದೆ. ಇಂಟ್ರೆಸ್ಟ್ ಇರೋದು ಈ ನೋಟ್ಸ್ ಬೇಕಿತ್ತು ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸ್ ಅನ್ನು ಪಡೆದುಕೊಳ್ಳಬಹುದು. ಇವು ಎಲ್ಲ ನೋಟ್ಸ್ ನಿಮಗೆ PDF ಮುಖಾಂತರ ಇವರು ಕಳಿಸ್ಕೊಡ್ತಾರೆ. ಇಂಟ್ರೆಸ್ಟ್ ಇರೋ ಮಾತ್ರ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ. ಸ್ನೇಹಿತರೆ, ಕೇವಲ SDA FDA ಅಲ್ಲ, PC ಆಗಿರ್ಬೋದು, PSI ಆಗಿರ್ಬೋದು, SDA FDA ವಿಲೇಜ್ ಅಕೌಂಟ್ ಆಗಿರ್ಬೋದು, ನಿಮಗೆ ಆಲ್ಮೋಸ್ಟ್ ಎಲ್ಲ KS ಪ್ರಿಲಿಮ್ಸ್ ವರೆಗೂ ಕೂಡ ಈ ನೋಟ್ಸ್ಗಳು ಯೂಸ್ ಆಗ್ತವೆ. ಎಲ್ಲ ಕೂಡ ಕೈ ಬರೆದ ನೋಟ್ಸ್ ಇರ್ತಾವೆ. ನಾ ಅದೇ ರೀತಿ ನಿಮಗೆ 6 to 10 ಸಮಾಜ ವಿಜ್ಞಾನ ಬೇಸಿಕ್ ನೋಟ್ಸ್ ಏನಾದರೂ ಬೇಕಾಗಿತ್ತಂದ್ರೆ ಕೇವಲ 100 ರೂಪಾಯಿದಲ್ಲಿ ಅವನು ಕೂಡ PDF ನೋಟ್ಸ್ ಅನ್ನು ಕಳಿಸಲಾಗ್ತದೆ. ಅದಕ್ಕೂ ಕೂಡ ಇವು ಬೇಕಂತಂದ್ರೆ 6 to 10 ಬೇಸಿಕ್ ನೋಟ್ಸ್ ಇಲ್ಲಿ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಅನ್ನು ಮಾಡಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಯಾರು ಕೂಡ ಕಾಲನ್ನು ಮಾಡ್ಕೋಬೇಡಿ, ಮೆಸೇಜ್ ಮಾಡಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡಲಾಗುವುದು. ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅಫಿಷಿಯಲ್ ಆಗಿ ಬಂದ ಮಾಹಿತಿ 8/12/2025 ಬಂದಿರ್ತದೆ ರೀ. ಇಲ್ಲಿ ನೋಡ್ಬೋದು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ದಿನಾಂಕ 19/11/2025 ಕಿರಿಯ ಅಭಿಯಂತರರು ಸಿವಿಲ್, ಕಿರಿಯ ಅಭಿಯಂತರರು ಎಲೆಕ್ಟ್ರಿಕಲ್, ಕಿರಿಯ ಅಭಿಯಂತರರು ಮೆಕ್ಯಾನಿಕಲ್ ಹುದ್ದೆಗಳಿಗೆ ದಿನಾಂಕ 20/12/2025 ಪರೀಕ್ಷೆ ನಡೆಸಲಾಗುವುದೆಂದು ತಿಳಿಯಲಾಗಿತ್ತು. ಆದರೆ ತಾಂತ್ರಿಕ ಕಾರಣದಿಂದಾಗಿ ಈ ಕೆಳಕಂಡಂತೆ ವೇಳಾಪಟ್ಟಿಯನ್ನು ಪರಿಷ್ಕರಿಸಲಾಗಿದ್ದು, ಉಳಿದಂತೆ 19/11/2025 ವೇಳಾಪಟ್ಟಿಯಲ್ಲೇ ನಡೀತಾವ. ಸ್ನೇಹಿತರು ನೋಡ್ರಿ, ಈಗೇನು ನೀವು ಹೇಳಿದ್ರಲ್ಲ, ಕಿರಿಯ ಅಭಿಯಂತರರು ಸಿವಿಲ್ ಆಗಿರ್ಬೋದು, ಕಿರಿಯ ಅಭಿಯಂತರರು ಎಲೆಕ್ಟ್ರಿಕಲ್, ಕಿರಿಯ ಅಭಿಯಂತರರು ಮೆಕ್ಯಾನಿಕಲ್ ಹುದ್ದೆಗಳಿದ್ದಲ್ಲ, ಈ 3 ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮಾತ್ರ ಎಕ್ಸಾಮ್ ಡೇಟ್ ಎಕ್ಸ್ಟೆಂಡ್ ಆಗೈತೆ ರೀ. ಉಳಿದಿದ್ದು ಯಾವುದೇ ಎಕ್ಸಾಮ್ದೇ ಡೇಟ್ ಏನಂತಲೇ ಎಕ್ಸ್ಟೆಂಡ್ ಆಗಿಲ್ಲ. ನೀವು SDA ಹಾಕ್ರಿ, FDA ಹಾಕ್ರಿ, ಕಂಡಕ್ಟರ್ ಹುದ್ದೆಗಳು ಹಾಕ್ರಿ, ಕೃಷಿ ಇಲಾಖೆ ಆಗಿರ್ಬೋದು, ಸಹಾಯಕ ಲೆಕ್ಕ ಆಗಿರ್ಬೋದು, ಲೆಕ್ಕಾಧಿಕಾರಿ ಆಗಿರ್ಬೋದು, ಪ್ರತಿಯೊಂದು ಏನಿದ್ವಲ್ಲ ಅವೇನಿದೆಯಲ್ಲ ಅವೇನು ಎಕ್ಸಾಮ್ ಡೇಟ್ ಎಕ್ಸ್ಟೆಂಡ್ ಆಗಿಲ್ಲ. ಬಟ್ ಇವೇನು 3 ಅದಾವಲ್ಲ, ಕಿರಿಯ ಅಭಿಯಂತರರು ಸಿವಿಲ್ಲು, ಅದೇ ರೀತಿ ಎಲೆಕ್ಟ್ರಿಕಲ್ಲು ಮತ್ತು ಮೆಕ್ಯಾನಿಕಲ್, ಈ ಹುದ್ದೆಗಳದ್ದು ಮಾತ್ರ ಯಾವಾಗಿತ್ತಪ್ಪ ಎಕ್ಸಾಮು 20/12/2025 ಇವ್ರದ್ದು ಎಕ್ಸಾಮ್ ಇತ್ತು ರೀ. ಆ ಎಕ್ಸಾಮ್ದು ಮಾತ್ರ ಎಕ್ಸಾಮ್ ಡೇಟ್ ಎಕ್ಸ್ಟೆಂಡ್ ಆಗ್ಯಾವು. ಯಾವತ್ತು ನಡೀತಪ್ಪ ಹಾಗಿದ್ರ ಸ್ನೇಹಿತರೆ? ಎಕ್ಸಾಮ್ ಡೇಟ್ ನೋಡ್ರಿ, 20ನೇ ತಾರೀಕಿಲ್ಲ 22/12/2025 ಸೋಮವಾರ ನಿಮಗೆ ಎಕ್ಸಾಮ್ ಇರ್ತಾವ್ರಿ. ಬೆಳಗ್ಗೆ 10:30ರಿಂದ 12:30 ಇರ್ತದ. ಪತ್ರಿಕೆ 2 ರೀ. ಇದು ಗರಿಷ್ಠ ಅಂಕ 100 ಇರ್ತಾವ್ರಿ. ಸ್ನೇಹಿತರೆ, ಇದು ಮಾತ್ರ ನಿಮ್ಮದು ಎಕ್ಸಾಮ್ ಡೇಟ್ ಎಕ್ಸ್ಟೆಂಡ್ ಆಗೈತಿ. ಉಳಿದಿದ್ದು ಯಾವುದೇ ಕಾರಣಕ್ಕೂ ಎಕ್ಸಾಮ್ ಡೇಟ್ ಎಕ್ಸ್ಟೆಂಡ್ ಆಗಿಲ್ಲ. ಆಲ್ರೆಡಿ ಒಂದು 3-4 ಜನ ಮೆಸೇಜ್ ಮಾಡಿದ್ರಿ, ಎಕ್ಸಾಮ್ ಡೇಟ್ ಏನೋ ಚೇಂಜ್ ಆಗ್ಯಾವ ಅಂತಲ್ರಿ ಹೇಳ್ರಿ ಅಂತೇಳಿ. ಅದಕ್ಕೆ ಸಂಪೂರ್ಣವಾದ ಮಾಹಿತಿನ ತಿಳಿಸೈತ್ರಿ. ಇಲ್ಲಿ ನೋಡ್ರಿ, ಇನ್ನೊಂದು ಸಾರಿ ಅದನ್ನು ಹೇಳ್ತದ್ರಿ. 20/12 ಮತ್ತು 2025 ಮತ್ತು ದಿನಾಂಕ 22/12/2020 ನಿರ್ದಿಷ್ಟ ಪತ್ರಿಕೆಗಳ ಪರೀಕ್ಷೆಯನ್ನು ಬೆಂಗಳೂರಿನಲ್ಲಿ ಮಾತ್ರ ನಡೆಸಲಾಗುವುದು. ಏನು ಇವು ಎಕ್ಸಾಮ್ ಇತ್ತಲ್ಲ, ಇದು ಎಕ್ಸಾಮ್ ಡೇಟನ್ನು ಇಲ್ಲಿಗೆ ಪೋಸ್ಟ್ಪೋನ್ ಮಾಡ್ಯಾರ. ಇವು ಎಕ್ಸಾಮ್ ಎಲ್ಲಿ ನಡೀತಾವೆ? ಬೆಂಗಳೂರದಾಗ ಮಾತ್ರ ನಡೀತಾವ್ರಿ. ನೀವು ಎಲ್ಲೇ ಇರ್ರಿ, ಬೀದರ್ ಇರಲಿ, ಬಾಗಲಕೋಟೆ ಇರಲಿ, ಬೆಳಗಾವಿ ಇರಲಿ, ಹೋಗಿ ಎಕ್ಸಾಮನ್ನು ಬೆಂಗಳೂರದಾಗ ಹೋಗಿ ಬರಿಬೇಕ್ರಿ. ಅಪ್ಲಿಕೇಶನ್ ಯಾರು ಹಾಕಿರಲ್ಲ ಅವ್ರು ಅಷ್ಟೇ ರೀ, ಮತ್ತು ಹಾಕದೇ ಇರೋರು ಇಲ್ಲ. ತಿಳಿತಲ್ಲ ಯಾವೆಲ್ಲ ಎಕ್ಸ್ಟೆಂಡ್ ಆಗ್ಯಾವ? ಕೇವಲ ಇವಷ್ಟ ಕಿರಿಯ ಅಭಿಯಂತರರು ಸಿವಿಲ್ಲು, ಎಲೆಕ್ಟ್ರಿಕಲ್ಲು, ಮೆಕ್ಯಾನಿಕಲ್ದು ಈ ಹುದ್ದೆದು ಮಾತ್ರ ಎಕ್ಸ್ಟೆಂಡ್ ಆಗ್ಯಾವ. ಉಳಿದಿದ್ದು ಯಾವುದೇ ಎಕ್ಸಾಮ್ದು ಏನಿದೆ ಡೇಟ್ ಎಕ್ಸ್ಟೆಂಡ್ ಆಗಿಲ್ಲ ರೀ. ತಿಳಿತಲ್ಲ ಸ್ನೇಹಿತರೆ? ಅದಕ್ಕೆ ಸಂಬಂಧಿಸಿದಂತೆ ಹಾಲ್ ಟಿಕೆಟ್ ಏನಾದರೂ ಬಿಟ್ರಂದ್ರೆ ನಮ್ಮ ಟೆಲಿಗ್ರಾಮಲ್ಲಿ ಲಿಂಕನ್ನು ಹಾಕ್ತೀವಿ. ಯಾವುದೇ ರೀತಿ ನಿಮಗೆ ಸರ್ವರ್ ಪ್ರಾಬ್ಲಮ್ ಆಗಲ್ಲ. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿನ ಲಿಂಕ್ ಬಂದು ಕಮೆಂಟಲ್ಲಿ ಪಿನ್ ಮಾಡಲಾಗಿರ್ತದೆ. ಪ್ರತಿಯೊಬ್ಬರು ಕೂಡ ಹೋಗಿ ಜಾಯ್ನ್ ಆಗಿ ಉಪಯುಕ್ತ ಮಾಹಿತಿ ಜೊತೆಗೆ ಯಾವುದೇ ಒಂದು ಅಪ್ಡೇಟ್ ಬಂದರೂ ಕೂಡ ತಿಳಿಸ್ತೀವಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ಬೇಗ ನಿಮ್ಮ ಎಲ್ಲ ತೊಂದರೆಗಳನ್ನ ಸಾಲ್ವ್ ಮಾಡ್ತೀವಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.